ನಮಸ್ತೆ. ಇವತ್ತು ನಾವು ಸಬ್ಬಕ್ಕಿ ಒಗ್ಗರಣೆಯನ್ನು ಮಾಡೋಣ. ಸಬ್ಬಕ್ಕಿಯನ್ನು 1 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ನೀರನ್ನು ಬಸಿದುಕೊಂಡು ಇಟ್ಟುಕೊಳ್ಳಿ. ಇದಕ್ಕೆ ಅಜವಾನ, ಶೇಂಗಾ, ಸಕ್ಕರೆ, ಉಪ್ಪು, ಸಾಸಿವೆ, ಅರಿಶಿನ ಪುಡಿ, ಜೀರಿಗೆ, ನಂತರ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ, ಹಸಿಮೆಣಸನ್ನು ಕಟ್ ಮಾಡಿ ಇಟ್ಟುಕೊಳ್ಳಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಅಜವಾನ ಚಟಪಟ ಸಿಡಿದ ನಂತರ ಶೇಂಗಾವನ್ನು ಹಾಕಿಕೊಳ್ಳಿ. ಶೇಂಗಾವನ್ನು ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಕಟ್ ಮಾಡಿಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಮತ್ತು ಕಟ್ ಮಾಡಿಕೊಂಡಿರುವ ಹಸಿಮೆಣಸನ್ನು ಹಾಕಿಕೊಳ್ಳಿ. ನಂತರ ಕರಿಬೇವನ್ನು ಹಾಕಿಕೊಂಡು ಹುರಿದುಕೊಳ್ಳಿ. ಕೊನೆಗೆ ಟೊಮೆಟೊವನ್ನು ಹಾಕಿಕೊಂಡು ಹುರಿದುಕೊಳ್ಳಿ. ನಂತರ ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನೆನೆಸಿಕೊಂಡಿರುವ ಸಬ್ಬಕ್ಕಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸಬ್ಬಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಈ ಸಬ್ಬಕ್ಕಿ ಒಗ್ಗರಣೆಯನ್ನು ಜಾಸ್ತಿ ಉಪವಾಸ ಇದ್ದಾಗ ಮಾಡ್ತಾರೆ. ಸಬ್ಬಕ್ಕಿ ಒಗ್ಗರಣೆ ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.